Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಪ್ರಜ್ವಲ್ ಪೆಂಡ್ರೈವ್ ವಿಚಾರವಾಗಿ ಎಚ್.ಡಿ. ಕುಮಾರಸ್ವಾಮಿ ಮತ್ತು ಸಿದ್ದರಾಮಯ್ಯ ನಡುವೆ ಒಂದಷ್ಟು ಮಾತಿನ ಚಕಮಕಿ ಮುಂದುವರಿತಾ ಇದೆ. ಈ ನಡುವೆ 8 ವರ್ಷಗಳ ಹಿಂದಿನ ಘಟನೆಯನ್ನು ಅಂದರೆ ರಾಕೇಶ್ ಅವರ ವಿಚಾರವನ್ನ ಎಚ್.ಡಿ. ಕುಮಾರಸ್ವಾಮಿ ಪ್ರಸ್ತಾಪ ಮಾಡಿದ್ದಾರೆ. ಅದಕ್ಕೆ ಸಿಎಂ ಸಿದ್ದರಾಮಯ್ಯ ಕೌಂಟರ್ ಕೊಟ್ಟಿದ್ದಾರೆ. ಇವ್ರಿಗೆ ಗೊತ್ತಿಲ್ಲದೆ ಹೊರಟೋದ್ರ ಅವರು ಮನೆಯವ್ರಿಗೆ ಯಾರಿಗೂ ಹೇಳದೆ ಹೊರಟೋಗಿದ್ದಾನ. ಇವ್ರ ಮಗ ವಿದೇಶಕ್ಕೆ ಹೋದ್ನಲ್ಲ, ಯಾವ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದು ಅವತ್ತು ಇವ್ರ ಪರ್ಮಿಷನ್ ತಗೊಂಡು ಹೋಗಿದ್ದಾರೆ. ಹಾಗಿದ್ರೆ ಈಗ ವಿಚಾರನ ಪ್ರಸ್ತಾಪ ಮಾಡೋದಿಲ್ಲ, ಅದು ಮೂರ್ತಲ್ಲ. ಹಂಗಾರೆ ಪೊಲೀಸರೇನು ಸತ್ತೋಗಿದ್ದಾರೆ ಹಾಸನದಲ್ಲಿ? ಪೆನ್ ಡ್ರೈವ್ ಜೋಬಲ್ ತೋರಿಸಿದ ಯಾರಪ್ಪ? 14 ವರ್ಷ ಡ್ರೈವರ್ ಆಗಿ ಕೆಲಸ ಮಾಡಿದ್ದಾರೆ. ಅವರ ಮಾವನ ಮನೆಗೆ ಹೋದಂಗ ಹೋಗ್ತಾನೆ ಬರ್ತಾವನೆ. ಯಾವ ತನಿಖೆ ನಡೆಸ್ತೀರಿ ನೀವು? ಲೆಟರ್ ಬರೆಯೋದು ಇದೆಲ್ಲ ಏನ್ ಮಾಡ್ತಾ ಇದ್ದಾರೆ? ಇದೊಂದು ದೊಡ್ಡ ಡ್ರಾಮಾ. ವಿದೇಶದಲ್ಲಿರುವ ಸಂಸದ ಪ್ರಜ್ವಲ್ ರೇವಣ್ಣ ಸೆರೆಗೆ ಎಸ್ಐಟಿ ಅಧಿಕಾರಿಗಳು ಹರಸಾಹಸ ಪಡುತ್ತಿದ್ದಾರೆ. ಒಂದೊಂದೇ ಅಸ್ತ್ರಗಳನ್ನೇ ಪ್ರಯೋಗ ಮಾಡಲಾಗ್ತಿದೆ. ಇದೀಗ ವಿದೇಶಾಂಗ ಇಲಾಖೆಯೇ ಖುದ್ದು ಎಂಟ್ರಿಯಾಗಿದೆ. ಪಾಸ್ಪೋರ್ಟ್ ರದ್ದತಿಗೆ ವಿದೇಶಾಂಗ ಸಚಿವಾಲಯ ಶೋಕಾಸ್ ನೋಟಿಸ್ ಜಾರಿ ಮಾಡಿದೆ. 10 ದಿನದೊಳಗೆ ಉತ್ತರಿಸುವಂತೆಯೂ ಸೂಚನೆ ನೀಡಲಾಗಿದೆ. ಮತ್ತೊಂದೆಡೆ ಪ್ರಜ್ವಲ್ ವಿದೇಶಕ್ಕೆ ಹೋಗೋಕೆ ಕಾರಣ ಯಾರು ಅನ್ನೋ ಚರ್ಚೆಯು ಜೋರಾಗಿ ನಡೆಯುತ್ತಿದೆ. ಅದರಲ್ಲೂ ಪುತ್ರನ ಸಾವಿನ ಬಗ್ಗೆ ಕೆದಕಿದ ಕುಮಾರಸ್ವಾಮಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಬೆಂಕಿ ಉಗುಳಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಎಚ್ಡಿಕೆ ಮಧ್ಯೆ ಪೆನ್ ಡ್ರೈವ್ ಫೈಟ್. ಪುತ್ರನ ಸಾವಿನ ಬಗ್ಗೆ ಕೆದಕಿದ ಎಚ್ಡಿಕೆ, ಸಿಎಂ ಆಕ್ರೋಶ. ಇನ್ನು ಮನೆಯವರಿಗೆ ಹೇಳದೇನೆ ಪ್ರಜ್ವಲ್ ವಿದೇಶಕ್ಕೆ ಹೋದ್ನ ಎಂಬ ಸಿಎಂ ಸಿದ್ದರಾಮಯ್ಯ ಹೇಳಿಕೆಗೆ ಎಚ್ಡಿಕೆ ತಿರುಗೇಟು ಕೊಟ್ಟಿದ್ದಾರೆ. ಅವರ ಮಗ ವಿದೇಶಕ್ಕೆ ಹೋಗಿದ್ದಾಗ ದುರ್ಘಟನೆ ನಡೆಯಿತಲ್ವಾ, ಮಗನಿಗೆ ಪರ್ಮಿಷನ್ ಕೊಟ್ಟು ಇವರೇ ಕಳಿಸಿದ್ರ ಅಂತ ಪ್ರಶ್ನಿಸಿದ್ರು. ಇದಕ್ಕೆ ತಿರುಗೇಟು ಕೊಟ್ಟಿರುವ ಸಿಎಂ, ನನ್ನ ಮಗ ಸತ್ತು 8 ವರ್ಷವಾಯಿತು, ಈಗ ಪ್ರಸ್ತಾಪ ಯಾಕೆ ಅಂದ್ರು. ಇವ್ರಿಗೆ ಗೊತ್ತಿಲ್ಲದೆ ಹೊರಟೋದ್ರ ಅವರು ಪ್ರಜ್ವಲ್ ರೇವಣ್ಣ ಮನೆಯವ್ರಿಗೆ ಯಾರಿಗೂ ಹೇಳದೆ ಹೊರಟೋಗಿದ್ದಾನ. ಇವ್ರ ಮಗ ವಿದೇಶಕ್ಕೆ ಹೋದ್ನಲ್ಲ, ಪಾಪ ವಿದೇಶಕ್ಕೆ ಹೋಗಿ ಆ ದುರ್ಘಟನೆ ನಡೀತಲ್ಲ, ಯಾವ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದು ಅವತ್ತು ಇವ್ರ ಪರ್ಮಿಷನ್ ತಗೊಂಡು ಹೋಗಿದ್ರ. ಹಾಗಿದ್ರೆ ಇವ್ರ ಮಗನ ಜೊತೆ ಯಾರ್ಯಾರು ಹೋಗಿದ್ರು, ಎಷ್ಟು ಜನ ಇದ್ರು, ಅಲ್ಲಿ ನಡೆದಂತ ಘಟನೆಗಳೇನು ಅಂತಕ್ಕಂಥ ಒಂದು ತನಿಖೆ ಯಾಕೆ ಮಾಡಲಿಲ್ಲ? ಯಾತಕ್ಕೆ ಮಾಡಲಿಲ್ಲ? ಅದನ್ನ ಯಾಕೆ ಮುಚ್ಚಿಟ್ರು? ಅದಕ್ಕೆ ಇವರೇ ಕಳಿಸಿದಿರ ಅವ್ರನ್ನ? ಹಾಗಿದ್ರೆ ಪರ್ಮಿಷನ್ ಕೊಟ್ಟು. ಇಲ್ಲಿ ಬೆಳೆದಂತ ಮಕ್ಕಳು ಪ್ರತಿ ಕುಟುಂಬದಲ್ಲಿ ಪ್ರತಿಯೊಂದು ಅವ್ರ ತಂದೆ ತಾಯಿಗಳು ಕೇಳಿ ಮಾಡ್ತಾರ. ರಾಕೇಶ್ ಸಿದ್ದರಾಮಯ್ಯ ಅವರು ಸತ್ತು 8 ವರ್ಷ ಆಯ್ತು. ಈಗ ವಿಚಾರನ ಪ್ರಸ್ತಾಪ ಮಾಡೋದಿದೆಯಲ್ಲ, ಅದು ಮೂರ್ತಲ್ಲ. ರಾಜಕೀಯಕ್ಕೋಸ್ಕರ ಮಾಡ್ತಕ್ಕಂಥದ್ದು. ಅವರು 2016ರಲ್ಲಿ ಸತ್ತು. ಎಷ್ಟನೇದು ಇಷ್ಟು? ಈಗ ಅದಕ್ಕೂ ಇದಕ್ಕೂ ಸಂಬಂಧ ಇದೆ. ಪ್ರಜ್ವಲ್ ಬಗ್ಗೆ ಸರ್ಕಾರ ಹಾಗೂ ಪೊಲೀಸರಿಗೆ ಮೊದಲೇ ಗೊತ್ತಾಗಬೇಕಿತ್ತು. ಸರ್ಕಾರ ಬದುಕಿದ್ರು ಸತ್ರು ಒಂದೇ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ರು. ಗೊತ್ತಿದ್ದು ನಿಮಗೆ, ನಿಮ್ಮ ಇಂಟೆಲಿಜೆನ್ಸ್ಗೆ, ನಿಮ್ಮ ಪೊಲೀಸರಿಗೆ ಗೊತ್ತಾಗ್ಬೇಕಾಯ್ತು, ನಮ್ಗಲ್ಲ. ಹಂಗಾರೆ ಪೊಲೀಸರೇನು ಸತ್ತೋಗಿದಾರ ಅಲ್ಲಿ ಹಾಸನದಲ್ಲಿ? ಅವ್ರು ತಾನೇ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ಬೇಕು. ಅವ್ರು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಇನ್ಫಾರ್ಮೇಶನ್, ನಿಮ್ ಸರ್ಕಾರ ಬದುಕಿದ್ರು ಒಂದೇ ಸತ್ರು ಒಂದೇ, ಲ್ಯಾಂಡ್ ಆರ್ಡರ್ ಬದುಕಿದ್ರು ಒಂದೇ ಸತ್ತಿದ್ರು ಒಂದೇ. ಇದು ಸ್ಪಷ್ಟವಾಗಿ ಗೊತ್ತಾಗ್ತೈತೆ. ನೀವು ಓಡೋಗಕ್ಕೆ ಬಿಟ್ಟು ಫ್ಲೈಟ್ ಹತ್ತದ ಮೇಲೆ ಮೋದಿನ ಟೀಕೆ ಮಾಡೋ ಅಂಥದ್ದು ಇಮಿಡಿಯೇಟ್ ಶುರು ಮಾಡೋದ್ರಲ್ಲ, ಮೆಚ್ಚಬೇಕು. ನಿಮ್ಮ ಈ ಕಳ್ಳ ಚಾಣಕ್ಯತನಕ್ಕೆ ಮೆಚ್ಚಬೇಕು. ಪೆನ್ ಡ್ರೈವ್ ಪಿತಾಮಹನೇ ಎಚ್ಡಿಕೆಯಿಂದ ಸಚಿವ ಕೆಎನ್ ರಾಜಣ್ಣ. ಪೆನ್ ಡ್ರೈವ್ ಪಿತಾಮಹನೇ ಮಾಜಿ ಸಿಎಂ ಕುಮಾರಸ್ವಾಮಿ ಅಂತ ಸಚಿವ ಕೆಎನ್ ರಾಜಣ್ಣ ಗಂಭೀರ ಆರೋಪ ಮಾಡಿದ್ದಾರೆ. ಪೆನ್ ಡ್ರೈವ್ ತೋರಿಸಿದ ಯಾರ್ರಿ ಮೊದಲು? ಪೆನ್ ಡ್ರೈವ್ ಪಿತಾಮಹ ಯಾರಪ್ಪ? ಪೆನ್ ಡ್ರೈವ್ ಜೋಬಲ್ ತೋರಿಸಿದ ಯಾರಪ್ಪ? ಪಿತಾಮಹ ಅವರೇ ತಾನೆ. ಇನ್ನು ಎಸ್ಐಟಿಯಲ್ಲಿ ಪ್ರಜ್ವಲ್ ಮಾಜಿ ಕಾರು ಡ್ರೈವರ್ ಕಾರ್ತಿಕ್ಗೆ ರಾಜಾತಿಥ್ಯ ಕೊಡ್ತಾ ಇದ್ದೀರಾ ಅಂತ
ಕುಮಾರಸ್ವಾಮಿ ಆರೋಪಿಸಿದ್ದಾರೆ. ಪೆನ್ ಡ್ರೈವ್ ಹಂಚಿಕೆ ಮಾಡಿದವರು ವಿಧಾನಸೌಧದಲ್ಲಿ ಆರಾಮಾಗಿ ಓಡಾಡಿಕೊಂಡಿದ್ದಾರೆ ಅಂತ ಗುಡುಗಿದ್ದಾರೆ. SIT-ನಲ್ಲಿ ರಾಜಾತಿಥ್ಯ ಯಾರಿಗೆ? ಆ ಒಂದು 14 ವರ್ಷ ಡ್ರೈವರ್ ಆಗಿ ಕೆಲಸ ಮಾಡಿದ್ನಲ್ಲ, ಇದೇ ಪ್ರಜ್ವಲ್ ಹತ್ರ. ಎಲ್ಲಿದ್ದಾನ ಅವನು? ದಿನ SIT-ಗೆ ಅವನ ಮಾವನ ಮನೆಗೆ ಹೋದಂಗೆ ಹೋಗ್ತಾನೆ ಬರ್ತಾವನೆ. ಅಲ್ಲಿ SIT ಒಳಗೆ ಅವನಿಗೇನು ರಾಜಾತಿಥ್ಯ ಕೊಟ್ಕೊಂಡು ಇಟ್ಕೊಂಡಿದ್ದೀರಿ. ಇನ್ನ ಇದರಲ್ಲಿ ಪಾಲ್ದಾರ ಆಗಿರಲ್ಲ ವಿಧಾನಸೌಧದೊಳಗೆ. ನಿಮ್ಮ ಮುಖ್ಯಮಂತ್ರಿಗಳಿಗೆ ಹೇಳ್ತೀನಿ, ನಿಮ್ಮ ವಿಧಾನಸೌಧದ ಒಳಗೆ ಎಷ್ಟು ಜನ ಆ ಕ್ಯಾಸೆಟ್ ಸರ್ಕ್ಯುಲೇಟ್ ಮಾಡಿದವರು ಆರಾಮಾಗಿ ಓಡಾಡ್ಕೊಂಡಿದ್ದಾರೆ. ಯಾವ ತನಿಖೆ ನಡೆಸ್ತೀರಿ ನೀವು? ಏನು ತನಿಖೆ ನಡೆಸ್ತೀರಿ? ಆಲ್ ರೈಟ್, ಈಗ ಅದೆಂಥದ್ದು ನೀವು ನಿಮ್ಮ ರಾಜತಾಂತ್ರಿಕ ಪಾಸ್ಪೋರ್ಟ್ ಬಗ್ಗೆ ಹೇಳ್ತೀರಲ್ಲ, ಅದರ ಕಾನೂನುಗಳು ಏನಿದೆ ಗೊತ್ತಿದೆಯಾ? ಇಷ್ಟೇ ಅಲ್ಲ, ಕೇಂದ್ರ ಸರ್ಕಾರಕ್ಕೆ ಸಿಎಂ ಪತ್ರ ಬರೆಯೋದೆಲ್ಲ ಡ್ರಾಮಾ ಆಗಿದೆ. ಪ್ರಜ್ವಲ್ರನ್ನ ವಿದೇಶಕ್ಕೆ ಬಿಟ್ಟಿದ್ದೆ ಕಾಂಗ್ರೆಸ್ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆರೋಪ ಮಾಡಿದ್ರು. ಈ ಪ್ರಜ್ವಲ್ ರೇವಣ್ಣನ ಓಡೋಕ್ ಬಿಟ್ಬಿಟ್ಟು ಮೋದಿಗೆ ಟೀಕೆ ಮಾಡುವಂತದಕ್ಕೆ ಅಸ್ತ್ರವನ್ನ ಮಾಡ್ಕೊಂಡಿದ್ದಾರೆ. ಈ ಪೆನ್ ಡ್ರೈವ್ ನ ಹಂಚಿದಂತವನು ಇಲ್ಲೇ ಓಡಾಡ್ತಾ ಇದ್ದಾನೆ, ಬೆಂಗಳೂರಲ್ಲೇ ಓಡಾಡ್ತಾ ಇದ್ದಾನೆ, ಕರ್ನಾಟಕದಲ್ಲೇ ಓಡಾಡ್ತಾ ಇದ್ದಾನೆ. ಬೇಲ್ ಅಪ್ಲಿಕೇಶನ್ ಎಲ್ಲ ಹಾಕಿದ್ದಾರೆ ಅವ್ರ ಲಾಯರು. ಇಷ್ಟಾದ್ರೂ ಕೂಡ ಅವನ ಬಗ್ಗೆ ಏನು ಚಕಾರ, ಒಬ್ಬ ಮುಖ್ಯಮಂತ್ರಿ ಆಗ್ಲಿ ಒಬ್ಬ ಮಂತ್ರಿ ಚಕಾರನೇ ಎತ್ತಾ ಇಲ್ಲ ಅವನ ಬಗ್ಗೆ. ಲೆಟರ್ ಬರೆಯೋದು ಇದೆಲ್ಲ ಏನು ಮಾಡ್ತಾ ಇದ್ದಾರಲ್ಲ, ಇದೊಂದು ದೊಡ್ಡ ಡ್ರಾಮಾ. ನಿಮ್ಮ ಕೈಯಲ್ಲಿ ಪೊಲೀಸರು ಇದ್ದಾರಿಲ್ಲ, ಅವರು CD ಹೊರಗೆ ಬಂದಿತ್ತೇ ಇಲ್ಲ. ಒಟ್ಟಾರೆಯಾಗಿ ಹಾಸನ ಪೆನ್ ಡ್ರೈವ್ ಪ್ರಕರಣ ದಿನಕ್ಕೊಂದು ತಿರುವು ಪಡೆಯುತ್ತಿದೆ. ಪ್ರಜ್ವಲ್ನನ್ನ ವಿದೇಶಕ್ಕೆ ಬಿಟ್ಟಿದ್ದೆ ಕಾಂಗ್ರೆಸ್, ಸಿಎಂ ಪತ್ರ ಬರೆಯೋದೆಲ್ಲ ಡ್ರಾಮಾ ಅಂತ ಬಿಜೆಪಿ ನಾಯಕರು ಕಿಡಿಕಾರ್ತಿದ್ರೆ, ಮತ್ತೊಂದೆಡೆ ಕಾಂಗ್ರೆಸ್ ಕೌಂಟರ್ ಅಟ್ಯಾಕ್ ಮಾಡ್ತಿದೆ. ಬ್ಯೂರೋ ರಿಪೋರ್ಟ್, TV9. ಇನ್ನು ಪ್ರಜ್ವಲ್ ಪೆನ್ ಡ್ರೈವ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಮಾತನಾಡಿದ್ದಾರೆ. ಬನ್ನಿ ನೋಡೋಣ. ಅದ್ರ ಬಗ್ಗೆ ಏನು ತನಿಖೆ ನಡೀತಾ ಇದೆ, ಯಾವ ದಿಕ್ಕಿನಲ್ಲಿ ಸಾಕ್ತಾ ಇದೆ, ಇವತ್ತು ರಾಜ್ಯದ ಜನ ಎಲ್ಲವನ್ನೂ ಕೂಡ ಗಮನಿಸ್ತಾ ಇದ್ದಾರೆ. ಇವತ್ತು BJP ಅವತ್ತಿಂದನೂ ಕೂಡ ನಾವು ಒತ್ತಾಯ ಮಾಡ್ತಾ ಇದ್ದೇವೆ, ಇದನ್ನು CBI ತನಿಖೆ ಮಾಡಬೇಕು ಅಂತೇಳಿ. ಈ ರೀತಿ ಉಡಾಫೆ ಮಾತುಗಳನ್ನು ಉತ್ತರ ಕೊಡೋದಕ್ಕಾಗೋದಿಲ್ಲ. ಈಗಾಗಲೇ ಕೇಂದ್ರ ಸರ್ಕಾರ ಯಾವ ದಿಕ್ಕಿನಲ್ಲಿ ಇದು ಆದೇಶವನ್ನು ಮಾಡಬೇಕು ಈಗಾಗಲೇ ಮಾಡೇ ಇದೆ. ಕೇಂದ್ರ ಸರ್ಕಾರ ತನ್ನ ಜವಾಬ್ದಾರಿಯನ್ನೇನು ಮರ್ತಿಲ್ಲ. ಆದರೆ ಇವತ್ತು ಇದಿರ್ತಕ್ಕಂಥ ಪ್ರಶ್ನೆ, ಕಳೆದ ಮೇ 22ನೇ ತಾರೀಕು ಪ್ರಕರಣ ಬಯಲಿಗೆ ಬಂದಾಗ 6-7 ದಿನ ಒಂದು ವಾರದ ಕಾಲ ಏನು ಮಾಡ್ತಾಯಿತ್ತು ರಾಜ್ಯ ಸರ್ಕಾರ, ಯಾಕೆ ಎಚ್ಚೆತ್ತುಕೊಳ್ಳಲಿಲ್ಲ? ಇದು ಎಲ್ಲರ ಮುಂದೆ ಇರ್ತಕ್ಕಂಥ ಪ್ರಶ್ನೆ. ಅದಕ್ಕೆ ಮೊದಲು ರಾಜ್ಯ Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.